ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ವಿಡಿಯೋ ಒಳಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಪದ್ಧತಿ ಒಳಗೆ ಯಾವ ರೀತಿ ಹೆಸರಿಡ್ತೀವಿ ಅಂಥೇಳಿ ನೋಡ್ಕೊಂಬರ್ನು ಬರ್ರಿ. ಇಲ್ಲಿ ನೋಡ್ರಿ, ಪಾಪುನ ಎತ್ಕೊಂಡ ಕೂತಾರ ನೋಡ್ರಿ. ಇವ್ರ ನಮ್ಮ ದೊಡ್ಡ ಅತ್ತಿದಾರು. ಮತ್ತು ಹೆಸರಿಡೋದೇನ ಈ ರೀತಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬೆಳಗ್ಗೆನೆ 10 ಗಂಟೆ ಅಂದ್ರೆ ಮಳೆ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಈ ರೀತಿ ಹಂಗೆ ಅದ ಗಡ್ಬಡಿ ಒಳಗೆ ಇಲ್ಲಿ ಗೆಸ್ಟ್ ಬಂದಾರ ನೋಡ್ರಿ. ಗೆಸ್ಟ್ ಅಂದ್ರೆ ನಮ್ಮ ಸೈಡ ಪೌನ್ಯಾರ ಅಂತ ಹೇಳತ್ತೀವಿ. ಪೌನ್ಯಾರು ಬಂದಾರ ನೋಡ್ರಿ. ಪೌನ್ಯಾರು ಬಂದು ನಾಷ್ಟ ಮಾಡಾಕ್ತಾರು. ನಾಷ್ಟಕ್ಕೆ ಏನಿತ್ತಂದ್ರೆ ಉಪ್ಪಿಟ್ಟು ಮತ್ತು ಸೇವನ ಹಾಕಿಕೊಟ್ಟಿದ್ವಿ. ಅವರು ತಿನ್ಕೋತ ಕೂತಾರ ಇಲ್ಲಿ. ಹಂಗೆ ನಾವು ತೊಟ್ಟಿಲ್ ಡೆಕೋರೇಷನ್ ಮಾಡಕ್ಕಂಥೇಳಿ ಹೂವು ಕೂಡ ತಂದಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಬಲೂನ್ ಎಲ್ಲ ಉಬ್ಸಾಕ್ತಾರು. ಇವರ ಪಾಪುನ ಅಂಕಲ್ದಾರ ನೋಡ್ರಿ. ಇಲ್ಲಿ ಅಂಕಲ ಮತ್ತು ಅಕ್ಕಿ ನನ್ನ ಮಗಳದಾಳು ಸೈಡ್ಗೆ. ಅವರ ಬಲೂನ್ ಉಬ್ಸ್ಕೋತ ಡೆಕೋರೇಷನ್ ಮಾಡತ್ತಾರು. ಹಂಗೆ ಇವರ ನಮ್ಮ ಫಾದರ ಅಂದ್ರೆ ಪಾಪುನ ಅಜ್ಜ. ಅವರು ಕೂಡ ಅಲ್ಲೇ ಹೆಲ್ಪ್ ಮಾಡಾಕ್ತಾರು. ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀವಿ ನೋಡ್ರಿ ತೊಟ್ಟಲ್ಗೆ. ಇಲ್ಲಿ ಸೈಡ್ಗೆ ಹಂಗೆ ನಮ್ಮ ಸಿಸ್ಟರ್ ಮಗಳು ಕೂಡ ಅದ ನೋಡ್ರಿ. ನಾವು ಕ್ಯಾಮ್ರಾದ ಆನ್ ಮಾಡಿದ ತಕ್ಷಣ ಅಕ್ಕಿ ಪೋಸ್ ಕೊಡಾಕ್ತೇಳು. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಇವರು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಳಾಕ್ತಾರು. ಹಂಗೆ ನೆಕ್ಸ್ಟ್ ಇಲ್ಲಿ ಇವರ ನಮ್ಮ ನಾದ್ನಿ ಅಂದ್ರೆ ಪಾಪುನ ಅತ್ತಿ. ಇವರು ತೊಟ್ಟಲ್ಗೆ ಹೂವು ಹಾಕಾಕ್ತಾರು. ಇವರು ಕೂಡ ತೊಟ್ಲ ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡಾಕ್ತಾರೆ ನೋಡ್ರಿ. ಆಮೇಲೆ ಆಲ್ಮೋಸ್ಟ್ ಇಲ್ಲೆಲ್ಲ ಬಲೂನ ರೆಡಿ ಮಾಡಿ ಇಟ್ಕೊಂಡಾರು. ಇನ್ನೇನು ಹೆಸರಿಡೋ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಕೋದೈತಿ. ಹಂಗೆ ಇಲ್ಲಿ ನಮ್ಮ ಅತ್ತಿ ಕೂಡ ಕೂತಾರ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ತೊಟ್ಲೂ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ನಾವು ಅಡುಗೆ ಮಾಡಾಕ್ತಿದ್ದೆವು. ಅಡುಗೆ ಊಟಕ್ಕೆ ಏನೇನು ಮಾಡಿದ್ರು ನೋಡ್ರಿ. ಇಲ್ಲಿ ಇವ್ರ ಹೋಳ್ಗೆ ರೆಡಿ ಮಾಡಾಕ್ತಾರೆ ನೋಡ್ರಿ. ಇವ ಹೂರ್ಣ ಟೈಪ್ ಇವು ಹೋಳ್ಗೆ ಅಲ್ರಿ. ಇವ ಮೋದಕ ರೀತಿನ, ಬಟ್ ಇವ ಹೂರ್ಣದ ಮೋದಕ ಅದಾವು. ಇವು ಯಾಕಪ್ಪ ಅಂದ್ರೆ ತೊಟ್ಟಿಲೊಳಗೆ 4 ಸೈಡ್ ಒಂದೊಂದು ಇಡ್ಬೇಕಂತ ಹೇಳಿ ಈ ಥರನ ನಾವು ಎಣ್ಣೆ ಒಳಗೆ ಫ್ರೈ ಮಾಡೋಂಗಿಲ್ಲ. ಈ ಥರನ ಸ್ಟೀಮ್ ಮಾಡ್ತೀವಿ. ಅಂದ್ರೆ ಉಗಿದ ಮ್ಯಾಗ ಬೇಯಿಸ್ತೀವಿ ನೀರು ತಳಗೆ ಹಾಕಿ. ಇಡ್ಲಿ ಯಾವ ರೀತಿ ಇಡ್ಲಿ ಪಾತ್ರೆ ಒಳಗೆ ಯಾವ ರೀತಿ ಬೇಯಿಸ್ಕೊತೀವಲ್ಲ, ಇಡ್ಲಿ ಆ ರೀತಿ ಬೇಯಿಸ್ಕೊತೀವಿ ನೋಡ್ರಿ. ಇವ ತೊಟ್ಟಲೊಳಗೆ ಇಡಾಕ. ನೆಕ್ಸ್ಟ್ ಇಲ್ಲಿ ಏನೇನು ರೆಡಿ ಆಗಿತ್ತು ಅಂತ ಹೇಳಿ ನೋಡ್ನು ಬರ್ರಿ. ಆಲ್ಮೋಸ್ಟ್ ಇಲ್ಲಿ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ ನೋಡ್ರಿ. ನೋಡಿದ್ರೇ ಇದನ್ನು ಬಾಯಾಗ ನೀರು ಬರಾಕ್ತೇವು. ತಿನ್ಬೇಕು ಅನ್ನಿಸ್ಬೇಕು ಆ ರೀತಿ ರೆಡಿ ಮಾಡ್ಯಾರು. ನೆಕ್ಸ್ಟ್ ಕಾಳಿನ ಪಲ್ಯ ಒಂದು ರೆಡಿ ಮಾಡಿದ್ರು. ಇಲ್ಲಿ ರೆಡಿ ಆಗೈತಿ ನೋಡ್ರಿ. ಇದಕ್ಕೆ ಉಸುಳಿ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ. ಮುಕನಿ ಕಾಳು ಪಲ್ಯ ಅಥವಾ ಮಟ್ಕಿ ಕಾಳು ಪಲ್ಯ ಅಂತ ಹೇಳಿ ಕರಿತಾರು. ನೆಕ್ಸ್ಟ್ ಸಾಂಬಾರು ರೆಡಿ ಆಗೈತಿ ಇಲ್ಲಿ. ಆಲ್ಮೋಸ್ಟ್ ಸಾಂಬಾರಂತೂ ಸಖತ್ತಾಗಿ ಕಾಣಿಸಾಕ್ತಿತ್ತು ನೋಡ್ರಿ. ಈ ರೀತಿ ಮಸ್ತಾಗಿ ಸಾಂಬಾರು ಕೂಡ ರೆಡಿ ಆಗೈತಿ. ನೆಕ್ಸ್ಟ್ ಇಲ್ಲೇನು ರೆಡಿ ಆಗೈತಿ ನೋಡ್ನು ಬರ್ರಿ. ಹಂಗೆ ರೈಸ್ ಕೂಡ ರೆಡಿ ಆಗಿತ್ತು. ಪೇಡೆ ಕೂಡ ಎಲ್ಲ ತಂದಿರು ಸ್ವೀಟ್ ಅಂತ ಹೇಳಿ. ಹುಗ್ಗಿ ಕೂಡ ರೆಡಿ ಮಾಡಿದ್ರು. ಹಂಗೆ ರೈಸ್ ಕೂಡ ರೆಡಿ ಆಗಿತ್ತು ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಅಡುಗೆ ರೆಡಿ ಆಗಿತ್ತು. ನೆಕ್ಸ್ಟ್ ಇಲ್ಲಿ ತೊಟ್ಟಲೊಳಗೆ ನಮ್ಮ ಸೈಡ ಗಂಡನ ಮನೆ ಕಡೆಯವರಿಂದ ತಂದದಂಥ ಹೊಸ ದುಪ್ಪಟಿ ಅಂದ್ರೆ ಸ್ಮಾಲ್ ಬೆಡ್ಶೀಟ್ ಅಂತ ಕರಿತೀವಿ ನೋಡ್ರಿ. ಆ ರೀತಿ ಹೊಸ ದುಪ್ಪಟಿನ ಹಾಸ್ತಾರೋ. ಅದ್ರೊಳಗೆ ಒಂದು ಬೆಲೂನ್ಗೆ ಇಡ್ತಾರೋ. ಅಂದರೆ ನಾವು ಚಪಾತಿ ಲಟ್ಟನ್ಗಿನ ಅದ್ರೊಳಗೆ ಇಡ್ತಾರೋ. ಇಟ್ಕೇಶಿಂದ ಅದು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮ್ಮಿಬ್ಬರು ಅತ್ತಿಗಳು ಕೂಡ ನಮ್ಮ ಪಾಪುನ ತೊಗೊಂಡು ಯಾವ ರೀತಿ ರೆಡಿ ಮಾಡಾಕ್ತಾರೆ ಅಂಥೇಳಿ. ನಮ್ಮ ಅತ್ತಿಗಳು ಕೂಡ ಅದಾರು, ಆ ಪಾಪುನ ಅತ್ತಿ ಕೂಡ ಅದಾರು. ನೆಕ್ಸ್ಟ್ ನೋಡ್ರಿ, ಇವ್ರ ನಮ್ಮ ಆಂಟಿದಾರು ಅಂದ್ರೆ ಇವ್ರು ನಮ್ಮ ಔಷಿ. ಇವರು ನೆಕ್ಸ್ಟ್ ಇಲ್ಲಿ ಪಾಪುನ ಅತ್ತಿ ಪಾಪುಗಂಥೇಳಿ 3 ತಂದಿದ್ರು. ನಮ್ಮ ಕಡೆ 3 ಅಂತಾರು. ಇಯರಿಂಗ್ಸ್ ಅವು ಕೂಡ ತಂದಿದ್ರು. ಇವನ್ನ ನಾವು 3 ತಿಂಗಳಿಗೆ ಹಾಕಿಸ್ತೀವಿ ಪಾಪುಗೆ. ಈಗ ನೋಡ್ರಿ, ಪಾಪುಗೆ ಅವ್ರ ಅತ್ತಿ ತಂದಂಥ ಡ್ರೆಸ್ಸನ್ನು ಅವರು ಹಾಕಾಕ್ತಾರು. ಡ್ರೆಸ್ ಹಾಕಿ ಪಾಪುನ ರೆಡಿ ಮಾಡಾಕ್ತಾರು. ಆಲ್ಮೋಸ್ಟ್ ಎಲ್ಲ ಪಾಪುನ ರೆಡಿ ಮಾಡಿರಿ ನೋಡ್ರಿ ಅವರು. ಇನ್ನೇನು ಹೆಸರಿಡೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ.
ಪಾಪು ಕೂಡ ರೆಡಿ ಅದ. ಇದು ನಮ್ಮ ಬಾಯ್ ಬೇಬಿ ಐತಿ. ನೆಕ್ಸ್ಟ್ ಇಲ್ಲಿ ನಮ್ಮ ಆಂಟಿ ತಂದರು ಅಂದ್ರೆ ನಮ್ಮ ಚಿಕ್ಕಮ್ಮ ಏನಕ ತೋರ್ಸಿನಿ ನೋಡ್ರಿ ವಿಡಿಯೋ ಒಳಗೆ. ಅವ್ರು ಅದಕ್ಕೆ ಗೋಲ್ಡ್ ರಿಂಗ್ ತಂದಿರು. ಹಂಗೆ ಅವ್ರ ಅಪ್ಪನ ಮನೆ ಕಡೆಯವ್ರು ಅಂದ್ರೆ ಅವ್ರ ಅಂಕಲ್ ಬಂದಾರ ನೋಡ್ರಿ. ಅವ್ರ ಕೊಳಗೆ ಹಾಕಕ್ಕಂತೇಳಿ ನಮ್ಮ ಸೈಡ ಬಾದಾಮ್ ಯೂಸ್ ಮಾಡ್ತಾರು, ಬಾದಾಮ್ ಹಾಕ್ತಾರು. ಈ ರೀತಿ ಐತೆ ನೋಡ್ರಿ ಬಾದಾಮ. ಇಲ್ಲಿ ತೋರ್ಸತ್ತೀನಿ ದಿಲ್ ಶೇಪ್ ಒಳಗೆ. ಇದನ್ನು ಅವ್ರಿಗೆ ತೊಗೊಂಡು ಬಂದಿದ್ರು. ಅವ್ರ ಅತ್ತಿ ಹೇಳಿದ್ನಲ್ರಿ ಏನಕ ಇಯರಿಂಗ್ಸ್ ತಂದಿರ ಅಂಥೇಳಿ ಇಷ್ಟು ತೊಗೊಂಡು ಬಂದಿದ್ರು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಮರ ತೊಗೊಂಡು ಇದ್ರೊಳಗೆ ಇವು ಎಲೆ ಏನು ರೆಡಿ ಮಾಡ್ಕೊಂಡಾರ ನೋಡ್ರಿ. ಇಲ್ಲಿ ಆಲ್ಮೋಸ್ಟ್ ಈ ಎಲಿನ ನಾವು 5 ಎಲಿನ ತೊಟ್ಟಲ್ ಕೆಳಗೆ ಇಡಾಕ, ಆಮೇಲೆ ತೊಟ್ಟಲ್ ಪೂಜೆ ಮಾಡಕ್ಕಂಥೇಳಿ ನೀರು ತರ್ತಾರು ನಮ್ಮ ಸೈಡ. ಆ ನೀರು ಪೂಜೆ ಮಾಡಿದಾದ್ಮೇಲೆ ಅಲ್ಲಿ 2 ಎಲಿನ ಇಡಬೇಕಾಗ್ತೈತಿ ಈ ರೀತಿ. ಇಲ್ಲಿ ನೋಡ್ರಿ ನಮ್ಮ ಚಿಕ್ಕಮ್ಮ ಅವರು ಆರತಿಗೆ ಅಂಥೇಳಿ ಬತ್ತಿನ ರೆಡಿ ಮಾಡ್ಕೊಳಕ್ತಾರೋ ಆರತಿಗೆ ಅಂಥೇಳಿ. ಮತ್ತು ಇದ್ರೊಳಗೆ ನಮ್ಮ ಸಿಸ್ಟರ್ ನೀರು ತರೋ ಪೂಜೆನ ಮಾಡ್ತಾರೋ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ ಒಂದು ಎಲೆ ಒಳಗೆ ಕಾಡ್ಗಿನ ಹಾಕ್ಕೊಂಡಾರು. ಮತ್ತು ಇಲ್ಲಿ ಹೋಳ್ಗೆ ರೆಡಿ ಆಗ್ಯಾವು. ಅದನ್ನು ನೈವೇದ್ಯಕ್ಕೆ ಅಂಥೇಳಿ ತೆಗೆದಿಟ್ಕೊಂಡಾರು, ಹೋಳ್ಗೆ ಮತ್ತು ರೈಸ. ಇಲ್ಲಿ ನೋಡ್ರಿ ನಮ್ಮ ಸಿಸ್ಟರ್ ಮಗಳ ಬಲೂನ್ ತೊಗೊಂಡು ಆಟ ಆಡ್ಕೋತ ಕೂತಾಳು. ಅವಕ್ಕೂ ಒಂಥರ ಬಲೂನ್ ಎಲ್ಲ ತೊಗೊಂಡು ಈ ರೀತಿ ಎಲ್ಲ ಆಡೋದು ಅವಕ್ಕೂ ಒಂಥರ ಖುಷಿ ಇರ್ತೈತೆ ನೋಡ್ರಿ ಮಕ್ಕಳಿಗೆ. ಹಂಗೆ ನೆಕ್ಸ್ಟ್ ಇಲ್ಲಿ ಆರತಿ ಎಲ್ಲ ರೆಡಿ ಮಾಡಿದ್ರು. ಹಂಗೆ ಅರಿಶಿನ ಕೂಡ ಕಲಿಸಿ ಇಟ್ಕೊಂಡಾರ ಇಲ್ಲಿ. ಆಮೇಲೆ ನೆನ್ಗಡ್ಲೆ ಅಂಥೇಳಿ ಕಡಲೆನ ನೆನೆ ಹಾಕ್ಕೊಂಡಾರ ನೋಡ್ರಿ ಬಟ್ಲೊಳಗೆ. ಈ ಎಲೆಗೆಲ್ಲ ಅರಿಶಿನ ಕುಂಕುಮ ಕೂಡ ಹಚ್ಕೊಂಡಾರು. ಆಲ್ಮೋಸ್ಟ್ ಇದೆಲ್ಲ ರೆಡಿ ಆಗಿತ್ತು ನೋಡ್ರಿ. ಇನ್ನೇನು ಹೊರಗಡೆ ಹೋಗಿ ನೀರು ತಂದು ಪೂಜೆ ಮಾಡಬೇಕು. ಆ ಪೂಜೆನ ಯಾವ ರೀತಿ ನಮ್ಮ ಸೈಡ್ ಮಾಡ್ತಾರಂತ ಹೇಳಿ ನೋಡ್ನು. ಆಲ್ಮೋಸ್ಟ್ ನಾನು ಕ್ಲಿಪ್ಪನ್ನು ತೊಗೊಳಕ್ಕೆ ಟ್ರೈ ಮಾಡಿ, ಬಟ್ ಹೊರಗಡೆ ಮಳೆ ಇರೋದ್ರಿಂದ ಸ್ವಲ್ಪ ಬಂದೈತಿ. ಈ ರೀತಿ 5 ಕಲ್ಲುಗಳನ್ನು ತೊಗೋಬೇಕ್ರಿ. ಚಪ್ಪಟೆ ಆಕಾರದ ಕಲ್ಲು, ಈ ರೀತಿ ಚಪ್ಪಟೆ ಇದ್ದದ್ದು ಕಲ್ಲು ತೊಗೊಂಡು ಈ 5 ಕಲ್ಲುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು. ಈ ರೀತಿ ನೋಡ್ರಿ. ಫಸ್ಟಿಗೆ ಈ ಬತ್ತಿ ಹಚ್ಕೊಂಡು ಇದಕ್ಕೆ ನೆಕ್ಸ್ಟ್ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು ನೋಡ್ರಿ. ಈ ರೀತಿ ಈ 5 ಕಲ್ಲುಗಳನ್ನು ತೊಗೊಂಡು ಇವಕ್ಕೆ ಈ ರೀತಿ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡ್ಕೊಂಡು ಇಲ್ಲಿ ಒಂದು ನಳ ಐತಿ, ನಳ ಅಂದ್ರೆ ಚಾವಿ ಐತಿ. ಇದನ್ನು ಈ ಚಾವಿದಿಂದ ನಾವು ಒಂದು ಕಳಶಿ ಅಂದ್ರೆ ಒಂದು ಬಿಂದಿಗೆ ನೀರನ್ನು ತೊಟ್ಟಲು ಪೂಜೆಗೆ ಅಂತೇಳಿ ತೊಟ್ಟಲು ಕೆಳಗಡೆ ಇಡಾಕ ತೊಗೊಂಡು ಹೋಗಬೇಕು. ಅದೇ ಟೈಮ್ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ ದೇವ್ರ ಪೂಜೆ ಮಾಡಿರ್ತೀವಿ ನೋಡ್ರಿ, ಅದಕ್ಕೆ ಈ ರೀತಿ ಎಲ್ಲ ಉಡಿಕಿ ಸಾಮಾನು ಹಾಕಿದ ಎಲೆಗಳನ್ನು ಆ ದೇವ್ರ ಮುಂದಿಟ್ಟು ಪೂಜೆ ಮಾಡಬೇಕು. ಹಾಗೆ ಕಾಡಿಗೆ ಆ ದೇವರಿಗೆ ಕಾಡಿಗೆ ಕೂಡ ಹಚ್ಚಬೇಕು. ಹಂಗೆ ಈ ರೀತಿ ನೈವೇದ್ಯ ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ಇದು ಎಲ್ಲ ಈ ರೀತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಸಂಪ್ರದಾಯ. ಹಂಗೆ ನೋಡ್ರಿ ಇದೆಲ್ಲ ಪೂಜೆ ಮಾಡಿ ಆದ್ಮ್ಯಾಗ ನಾವು ಬಿಂದಿಗೆ ನೀರನ್ನು ತುಂಬ್ಕೊಂಡು ಆದ್ಮ್ಯಾಗ ಏನು ಮಾಡಬೇಕಪ್ಪ ಅಂದ್ರೆ ಒಂದು 5 ಹಳ್ಳುಗಳನ್ನು ತೊಟ್ಟಲ್ ಕೆಳಗಡೆ ಇಡಾಕ ತೊಗೊಂಡು ಬರಬೇಕು. ಅದನ್ನು ನೆಕ್ಸ್ಟ್ ಎಲ್ಲ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈ ರೀತಿ ಕೊನೆಗೆ ನೈವೇದ್ಯ ಸಮರ್ಪಣೆ ಮಾಡಿದ ಮೇಲೆ ಉದ್ಕಡ್ಡಿನ ಬೆಳಗಬೇಕು. ಈಗ ನೋಡ್ರಿ ಈ ಕಳಶಿ ಈ ರೀತಿ ಒಂದು ಸಣ್ಣ ಬಿಂದಿಗೆ ತೊಗೊಂಡೆ ಈ ಬಿಂದಿಗೆ ತುಂಬ ನೀರನ್ನು ತುಂಬಿಕೊಂಡು ಪೂಜೆಗೆ ತೊಗೊಂಡು ಹೋಗಬೇಕು. ನಮ್ಮ ಕಡೆ ಎಲ್ಲ ಇದೇ ರೀತಿ ಹೆಸರಿಡು ಕಾರ್ಯಕ್ರಮ ಒಳಗೆ ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಈ ರೀತಿ ಇಲ್ಲಿ ನೋಡ್ರಿ ನಮ್ಮ ಸಿಸ್ಟರ ಆ ಬಿಂದಿಗೆನ ತಲೆ ಮೇಲೆ ಇಟ್ಕೊಂಡು ಬಂದರು. ಮತ್ತು ನಮ್ಮ ಉತ್ತರ ಕರ್ನಾಟಕ ಸೈಡ ಪದ್ಧತಿ ಏನಂದ್ರೆ ಡೆಲಿವರಿ ಯಾರ್ದು ಆಗಿರ್ತೈತೆ ನೋಡ್ರಿ ಅವರ ಹೋಗಿ ಈ ಕಳಶಿನ ಇಳಿಸ್ಕೋಬೇಕು. ಆ ಕಳಶಿ ಇಳಿಸ್ಕೊಂಡು ಬಂದ ಈ ರೀತಿ ತೊಟ್ಟಲ್ ಕೆಳಗೆ ಇಟ್ಕೋಬೇಕು. ಯಾರ ಮಕ್ಕಳು ಎದೆ ಹಾಲು ಕುಡಿತಿರ್ತಾರೆ ನೋಡ್ರಿ ಅವರ ಈ ಬಿಂದಿಗೆನ ತೊಗೊಂಡು ಬಂದ ಪೂಜೆ ಎಲ್ಲ ಮಾಡಬೇಕು. ಇದು ನಮ್ಮ ಕಡೆ ಸಂಪ್ರದಾಯ. ಇದು ಒಂಥರ ವಿಶೇಷ ಐತಿ ನೋಡ್ರಿ. ಯಾರು ಮೊದಲ ಮ್ಯಾಲಿನ ತೊಟ್ಲ ಪೂಜೆ ಮಾಡ್ಕೋಬೇಕ್ರಿ. ಈಗ ಪೂಜೆ ಮಾಡ್ಕೊಂಡವ್ರ ತೊಟ್ಲ ನೆಕ್ಸ್ಟ್ ಈಗ ಕಳಶಿ ಪೂಜೆ ಮಾಡ್ಕೋಬೇಕು. ಕಳಶಿ ಕೆಳಗೆ ಅಂದ್ರೆ ಆ ಬಿಂದಿಗೆ ಕೆಳಗೆ ಸ್ವಲ್ಪ ಅಕ್ಕಿ ಹಾಕಿ ಈ ರೀತಿ ಹೂವಿನಿಂದ ಡೆಕೋರೇಷನ್ ಮಾಡಬೇಕು. ಹಂಗೆ ಅವೆರಡು ಎಲೆನ ಕೆಳಗಡೆ ಇಟ್ಕೊಂಡಾರ ನೋಡ್ರಿ ಉಡಕ್ಕಿ ಹಾಕಿ. ಅದನ್ನು ಕೂಡ ಆ ಕಳಶಿ ಮುಂದೆ ಇಟ್ಕೋಬೇಕು ನೋಡ್ರಿ.
ಆಲ್ಮೋಸ್ಟ್ ಈಗ ಆರತಿ ಕೂಡ ರೆಡಿ ಆಗೈತಿ. ಆಮೇಲೆ ಅದ್ರ ಮ್ಯಾಲೆ ನೋಡ್ರಿ ಇಲ್ಲಿ ಒಂದು ಹೂವಿನ ಬತ್ತಿ ಮಾಡ್ಯಾರು. ಅಂದ್ರೆ ಇದನ್ನು ಗೋಧಿ ಹಿಟ್ಟಿನಿಂದ ರೆಡಿ ಮಾಡಿರ್ತಾರು ದೀಪನ. ನೆಕ್ಸ್ಟ್ ನೈವೇದ್ಯ ತಾಟನ್ನ ಆ ಬಿಂದಿಗೆ ಮೇಲೆ ಇಟ್ಕೋಬೇಕು ನೋಡ್ರಿ. ಇಲ್ಲಿ ನನಗೆ ದಂಡಿ ಕಟ್ಟಾಕ್ತಾರು. ಅಂದ್ರೆ ನಮ್ಮ ನಾದ್ನಿ ಆದವರು ದಂಡಿ ಕಟ್ಟೋದಿರ್ತೈತಿ. ಇದನ್ನು 5 ಜನಕ್ಕೆ ಹಣಿಗೆ ಹಚ್ಚಬೇಕು. ಇಲ್ಲಿ ನೋಡ್ರಿ ನಮ್ಮ ಸಿಸ್ಟರ್ಗೆ ಹಣಿಗೆ ಹಚ್ಚರು, ಆಮೇಲೆ ನಮ್ಮ ನಾದ್ನಿಯವ್ರಿಗೆ ಹಣಿಗೆ ಹಚ್ಚಾಕ್ತಾರು. ಅದಾದಮೇಲೆ ನನ್ನ ಮಗಳಿಗೆ ಹಣಿಗೆ ಹಚ್ಚಿ ಇದನ್ನು ಈಗ ನನಗೆ ದಂಡಿ ಕಟ್ಟಾಕ್ತಾರೆ ನೋಡ್ರಿ. ಇದು ನಮ್ಮದು ಉತ್ತರ ಕರ್ನಾಟಕ ಪದ್ಧತಿ. ಕುಬುಸ ಆಮೇಲೆ ಬಟ್ಟಿಗೆ ಹಾಕೋದಿದ್ದಾಗ ಕೂಡ ಈ ರೀತಿ ದಂಡಿನ ಕಟ್ತಾರು. ಈಗ ಕೂಡ ನನಗೆ ಇದನ್ನು ಕಟ್ಟಾಕ್ತಾರೋ. ಆಲ್ಮೋಸ್ಟ್ ದಂಡಿ ಕಟ್ಟಿ ನಾನು ಕೂಡ ತೊಟ್ಟಲ ಹತ್ರ ನಿಂತ್ಕೋಬೇಕು. ಆಮೇಲೆ ನಾನು ಕುರ್ಚಿ ಮ್ಯಾಗ ಕೂತೀನಿ ರೀ. ಈಗ ತಳಗೆ ಒಂದು ಕಂಬಳಿ ಹಚ್ಚಿ ಆ ಕಂಬಳಿ ಮೇಲೆ ಅಕ್ಕಿ ಹಾಕಿರ್ತಾರೋ. ಅದು ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷಣೆ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ವಿಶೇಷತೆಗಳು ಭಾಳ ಅದಾವ್ರಿ. ಈ ರೀತಿ ಯಾವ ಕಡೆನೂ ಮಾಡೋಂಗಿಲ್ಲ. ಈಗ ಎಲ್ಲ ಗ್ರ್ಯಾಂಡಾಗಿ ನೇಮಿಂಗ್ ಸೆರೆಮನಿ ಅದು ಇದು ಅಂಥೇಳಿ ಮಾಡ್ತಾರೋ. ಅದ್ರೊಳಗೆ ಈ ರೀತಿ ಏನೂ ಇರೋಂಗಿಲ್ಲ. ಖರೆ ಈ ರೀತಿ ಪದ್ಧತಿಗಳು ಈಗ ಆಲ್ಮೋಸ್ಟ್ ಕಡಿಮೆ ಆಕ್ಕೋತ ಬರಾಕ್ತವು. ನಮ್ಮ ಹಳ್ಳಿಗಳೊಳಗೆ ಅಷ್ಟೇ ಈಗ ಈ ರೀತಿ ಪದ್ಧತಿಗಳು ಉಳ್ದಾವು. ಹಂಗೆ ನೋಡ್ರಿ ಈಗ ದಂಡಿ ಕೂಡ ಕಟ್ಟಿ ರೆಡಿ ಆಯಿತು. ಈಗ ನಮ್ಮ ಚಿಕ್ಕಮ್ಮವ್ರು ನನಗೆ ಕುಂಕುಮ ಮತ್ತು ಅರಿಶಿನ ಹಚ್ಚಾಕ್ತಾರೋ. ಹಂಗೆ ನಾನು ಕೂಡ ಅವ್ರಿಗೆ ವಾಪಸ್ಸು ಹಚ್ಚಬೇಕು. ಇಲ್ಲಿ ನೋಡ್ರಿ ನಮ್ಮ ದೊಡ್ಡತ್ತಿಯವ್ರೆ ನಮ್ಮ ಬೇಬಿನ ಎತ್ಕೊಂಡು ಈ ರೀತಿ ಕೂತಾರು. ಅದು ಮಲ್ಕೊಂಡಿತ್ತು, ಆಡ್ಸಾಕ್ತಿದ್ರು. ಆಮೇಲೆ ನೆಕ್ಸ್ಟ್ ನಾನು ಕೂಡ ಈ ರೀತಿ ನಮ್ಮ ನಾದ್ನಿಯವ್ರಿಗೆ ಹಂಗೆ ನಮ್ಮ ಚಿಕ್ಕಮ್ಮವ್ರಿಗೆ ಕುಂಕುಮನ ಇಬ್ರಿಗಿನ ಹಚ್ಚಿದ್ನಿ. ಇನ್ನು ಪಾಪುನ ತಂದು ತೊಟ್ಲೊಳಗೆ ಹಾಕ್ತಾರೋ. ನಮ್ಮ ಕಡೆ ತೊಟ್ಲೊಳಗೆ ಹೊಸ ದುಪ್ಪಟಿ ಹಾಕಬೇಕು. ಮತ್ತು ತೊಟ್ಟಿಲ್ಗೆ 4 ಕಡೆ ಸೈಡ್ 4 ಕೊಂಚಿಗಿನ ಹಾಕಬೇಕು. ಆಮೇಲೆ ಅತ್ತಿಗಳ ಈ ರೀತಿ ಮಗುನ ಎತ್ತಿ ದೇವ್ರ ಹೆಸರು ಹೇಳ್ಕೋತ ಅವರಾದ್ಮೇಲೆ ಇವರಾದ್ಮೇಲೆ ಅವರು ಕೆಳಗಿಂದ ಮೇಲಿಂದ ಕೆಳಗೆ ದೇವ್ರ ಹೆಸರು ಹೇಳ್ಕೋತನ ಇದನ್ನು ಮಗುನ ಕೊಡ್ತಾರೋ. ಇದನ್ನು 5 ದೇವ್ರ ಹೆಸರುಗಳನ್ನು ನಾವು ಹೇಳಬೇಕು. ಅವ್ರ ಮನೆ ದೇವ್ರ ಹೆಸರಾಗಲಿ ಅಥವಾ ಯಾವುದೇ ಒಂದು ದೇವ್ರ ಹೆಸರನ್ನು ಹೇಳಿ ಮಗುನ ಕೆಳಗಿಂದ ಮೇಲೆ ಮತ್ತು ಮೇಲಿಂದ ಕೆಳಗೆ ಈ ರೀತಿ ಪಾಸ್ ಮಾಡ್ಕೋತಾರೋ. ಪಾಸ್ ಮಾಡ್ಕೊಂಡು ಆದಮೇಲೆ ಹಾಡು ಹಾಡ್ಕೋತ ಹೆಸರನ್ನು ಇಡ್ತಾರೋ. ಹಂಗೆ ತೊಟ್ಟಿಲೊಳಗೆ ಕೂಡ 5 ಹೆಸರನ್ನು ಕೂಗ್ತಾರೋ. ಅವು ಕೂಡ ದೇವ್ರ ಹೆಸರೇ ಇರ್ತಾವೆ. ಇಲ್ಲ ಕಡಕನಾಯಾಡನ ಕೃಷ್ಣ ಜೋ 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 ಎನ್ನ ಜ್ಯೋತಿಯ ಕಂಬ ಜೋ ಜೋ ನಿಂಬಿಯ ಬಣದಾಗ ರಾಂಬಿ ತೊಟ್ಟಲ ಕಟ್ಟಿ ನಿಂಬಿಯ ಬಣದಾಗ ರಾಂಬಿ ತೊಟ್ಟಿಲ ಕಟ್ಟಿ ಇಂಬನಾಯಾಡನ ಕೃಷ್ಣ ಜೋ 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 ಇಂಬನಾಯಾಡನ ಕೃಷ್ಣ ಜೋ 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 ಉತ್ತತ್ತಿ ಬಣದಾಗ ತೊಟ್ಟಿಲ ಕಟ್ಟಿ ಉತ್ತಮನಾಗ್ಯಾಡನ ಕೃಷ್ಣ ಜೋ 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 ಉತ್ತಮನಾಗ್ಯಾಡನ ಕೃಷ್ಣ ಜೋ 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 ಎಂಗ ತೊಟ್ಟಿಲ ಕಟ್ಟಿ ತೊಟ್ಟಿಲ ಕಟ್ಟಿ ಸಂಗನಾಗ್ಯಾಡನ ಕೃಷ್ಣ ಜೋ 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 ಸಂಗನಾಗ್ಯಾಡನ ಕೃಷ್ಣ ಜೋ 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 ಸರಸ ತೊಟ್ಟಿಲ ಕಟ್ಟಿ ಅರಸನಾಗ್ಯಾಡನ ಕೃಷ್ಣ ಜೋ 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 ಅರಸನಾಗ್ಯಾಡನ ಕೃಷ್ಣ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಎಲ್ಲಡಿಗಿ ಗ್ರಾಮದಾಗ ತಣಿಯ ತಾಲೂಕದಾಗ ಎಲ್ಲಡಿಗಿ ಗ್ರಾಮದಾಗ
ಹೆಸರವಾಸಯನ ಕೃಷ್ಣ ಜೋ 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 ಹೆಸರವಾಸಯನ ಕೃಷ್ಣ ಜೋ 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 ಶ್ರೀ ಗುರು ಕಲ್ಮೇಶನ ನಿಮ್ಮ ಕಂದ ಶ್ರೀ ಗುರು ಕಲ್ಮೇಶನ ನಿಮ್ಮ ಕಂದ ನಾ ನಿಮ್ಮ ಕಂದ ಪಡೆಯೋ ನಂದ ನಾ ನಿಮ್ಮ ಕಂದ ಪಡೆಯೋ ನಂದ ತಿಗಾನಂದ ಬೆಳಗುವೆ ಮಂಗಲಂ ಆರುತಿಗಾನಂದ ಬೆಳಗುವೆ ಮಂಗಲಂ ಈಗ ಏನಾರು ಮಾಡ್ತಿ ಬರ್ಸಾಕ್ತಿ ಈ ರೀತಿ ಹಾಡೆಲ್ಲ ಹಾಡ್ತಾರೋ ಐದು ಹಾಡುಗಳನ್ನು ಹಾಡ್ತಾರೋ ಹಾಗೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂಥೇಳಿ ಅನ್ಕೊಳ್ತಾ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್